ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಣ್ಣಿನ ಮಗ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಕಟಣೆ: ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಾಲಣ್ಣನ ಅಭಿಮಾನಿಗಳು. ಡಿಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಅಂದರೆ ನಾಳೆ ಅಷ್ಟೇ ಏನು ಅಧಿಕಾರ ಸ್ವೀಕರಣೆ ಮಾಡೋರಿದ್ದಾರೆ. ಆದರೆ ಅಹಿಂದ ವರ್ಗಕ್ಕೆ ಸಾಕಷ್ಟು ಬೇಡಿಕೆಗಳಿದೆ. ಅಹಿಂದ ವರ್ಗದ ನಾಯಕರಿದ್ದಾರೆ, ಮಾತಾಡಿಸ್ತೇನೆ. ತಮ್ಮಷ್ಟು ಏನು ಸರ್ ಬೇಡಿಕೆ? ಯಾಕಂದರೆ ಈಗಾಗಲೇ ತಾವು ಕೂಡ ಪ್ರೆಸ್ ಮೀಟ್ ಮಾಡಿದ್ದೀರಿ. ಏನು ಬೇಡಿಕೆ ತಮ್ಮದು? ಸಚಿವ ಸಂಪುಟ ನಾಳೆ ಎಷ್ಟು ಜನ ನಿಮ್ಮವ್ರು ಏನಾದರೂ ಭಾಗವಹಿಸ್ತಾರೆ? ಏನಿದೆ ಮಾಹಿತಿ ನೋಡಿ. ಅಹಿಂದ ವರ್ಗದ ಪ್ರಮುಖ 4 ಸಮುದಾಯಗಳಿದ್ದಾವೆ. ಮುಸಲ್ಮಾನರು, ಕುರುಬರು, SC ST. ಇವರು ಕಾಂಗ್ರೆಸ್ಸಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಯೇವೆ. ಆಮೇಲೆ ಅದೇ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯಗೆ ಅವತ್ತು ಕೊಟ್ಟಿದ್ದರು. ಅವರು ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ದರು, ನಿಗಮ ಮಂಡಳಿಗೆ ಕೊಟ್ಟಿದ್ದರು. ಇವತ್ತು ನಾಳೆ ದಿನ ನಮ್ಮ DK ಶಿವಕುಮಾರ್ CM ಆಗುವ ಸಂದರ್ಭದಲ್ಲಿ ಈ ಮುಸಲ್ಮಾನರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ, ಕುರುಬ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ, SC STಗೆ ಒಂದೊಂದು ಉಪಮುಖ್ಯಮಂತ್ರಿ ಸ್ಥಾನ, ಕನಿಷ್ಠ 4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಒತ್ತಾಯ ಮಾಡ್ತೇವೆ. ಮತ್ತು ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿದರೆ ಒಂದೊಂದು ವರ್ಗದಲ್ಲಿ 7-8 ಮಂತ್ರಿ ಸ್ಥಾನ ಕೊಡಬೇಕು. 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕು. ಇಲ್ಲ ಆಗದೆ ಮತ್ತೆ ಈಗ ಸಿದ್ದರಾಮಯ್ಯವರು ತಮ್ಮ ಸ್ವಜಾತಿಗೇ ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ರೆ ನಾವು ಒತ್ತಾಯ ಮಾಡಿದರೆ ನಾನು ಎಲ್ರಿಗೂ ಸ್ಪಂದಿಸ್ತೀನಿ, ಇನ್ನೊಂದು ಕೊಟ್ಟು ಯಾಕೆ ನಾ ಬೇರೆ ಬೇರೆ ಸಮಾಜಗಳಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ರು. ಇವತ್ತೆಲ್ಲ ಒಂದು ಕಡೆ ಮಾಧ್ಯಮದಾಗ ಕೇಳಿ ಬರ್ತಾ ಇದೆ, DK ಶಿವಕುಮಾರ್ ಅವ್ರದೇ ಸಮುದಾಯಕ್ಕೆ 10ರಿಂದ 15 ಮಂತ್ರಿ ಸ್ಥಾನ ಕೊಡಬೇಕು ಅಂತ ವಿಚಾರದಲ್ಲಿದ್ದಾರಂತ. ಹೀಗಾಗಿ ನಮಗೆ ಭಾಳನೇ ಒಂದು ನೋವಾಗ್ತದೆ. ಯಾಕೆಂದರೆ ನಾವು ಕಾಂಗ್ರೆಸ್ಗೆ ಓಟನ್ನು ಕೊಟ್ಟೇವೆ, ಒಂದನೇದು. ಎರಡನೇದು, ಇವರೇನಾದರೂ ಇದೇ ರೀತಿ ಮಾಡಿದರೆ ಇದೇ 7ನೇ ತಾರೀಕು ಬೆಂಗಳೂರಿನ ಪರಾಗ್ ಹೋಟೆಲಲ್ಲಿ ಅಹಿಂದ ಎಲ್ಲ 4-5 ಸಂಘಟನೆಗಳಿಂದ ಸಭೆಯನ್ನು ಕರೆದೇವೆ. ಸಭೆ ಕರೆದು ಮಂತ್ರಿಮಂಡಲದಲ್ಲಿ ಹೆಚ್ಚಿನ ಸ್ಥಾನ ಕೊಡಬೇಕಂತೇಳಿ ಆವತ್ತಿನ ನೂತನ ಮುಖ್ಯಮಂತ್ರಿಗೆ ಅಹವಾಲನ್ನು ಕೊಡ್ತೇವೆ. ಅವರು ಸ್ಪಂದಿಸದೇ ಇದ್ದರೆ ನಾವು ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಖರ್ಗೆ ಅವ್ರದ್ದು ಬಿಡಿ, ಖರ್ಗೆ ಅವರು ತಮ್ಮ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಬೇರೆ ಯಾರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು ಅಂತೇಳಿ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ. ಖರ್ಗೆ ಅವ್ರು ಯಾವ ನಾಯಕತ್ವ ಒಪ್ಕೊಂಡು ನಾವೇನು ಕಾಂಗ್ರೆಸ್ಗೆ ಓಟ್ ಕೊಟ್ಟಿಲ್ಲ. ಆದರೆ ನಾವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿ ಒತ್ತಾಯ ಮಾಡ್ತೇವೆ. ಅವರು ಕೂಡ ಏನಾದರೂ ತಿರಸ್ಕಾರ ಮಾಡುವಂಥ ಮನೋಭಾವನೆ ಬಂದರೆ 28ರಲ್ಲಿ ನಮ್ಮ ಶಕ್ತಿಯನ್ನು ನಾವು ಅವರಿಗೆ ಓಟ್ ಕೊಡೋ ಮುಖಾಂತರ ತಿಳಿಸ್ತೇವೆ. ಯತೀಂದ್ರ ಅವರು ಉಪಮುಖ್ಯಮಂತ್ರಿ ಆಗುವಂಥ ಭರವಸೆ ಏನಾದರೂ ಇದೆಯಾ ತಮಗೆ? ನೋಡಿ, ನಾವು ಯತೀಂದ್ರಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಂತ ಹೇಳ್ತಾ ಇಲ್ಲ. ಕುರುಬ ಸಮಾಜದಲ್ಲಿ ಅವ್ರಿಗಿಂತ ಸೀನಿಯರ್ ಆದಂಥ ರಾಘವೇಂದ್ರ ಇಟ್ನಾಳ್ ಇದ್ದಾರೆ, ಅವರು ಕೊಡಲಿ. ಇಲ್ಲ ಬಸವರಾಜ್ ಶಿವಣ್ಣವ್ರದಾರೆ, ಅವರು ಕೊಡಲಿ. ಗೋವಿಂದಪ್ಪ ಕೊಡಲಿ. ಇಲ್ಲ ಉಮೇಶ್ ಮೇಟಿ ಕೊಡಲಿ. ಬೇರೆ ಸಾಕಷ್ಟು ಕುರುಬ ಸಮಾಜದಲ್ಲಿ 10ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಯಾಕೆ ನಿಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ದು ನಿಮ್ಮ ಮಗನ ಉಪಮುಖ್ಯಮಂತ್ರಿ ಆಗ್ಬೇಕೇನು? ಬೇರೆ ಸಾಮಾಜಿಕ ನ್ಯಾಯ ಅಂತ ಸಿದ್ದರಾಮಯ್ಯ ಹೇಳುವಾಗ ಅವ್ರ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋಕೆ ನಾವು ಒತ್ತಾಯ ಮಾಡೋಂಗಿಲ್ಲ. ಕುರುಬ ಸಮಾಜದಲ್ಲಿ ಬೇರೆದವ್ರಿಗೆ ಬೆಳೆಸ್ರಿ. ರಾಘವೇಂದ್ರ ಇಟ್ನಾಳ್ ಅಂತಾರೆ ಕೊಡ್ರಿ, ಬಸವರಾಜ್ ಶಿವಾದ್ ಅಂತಾರೆ ಕೊಡ್ರಿ, ಇಲ್ಲ ಚಿಮ್ಮನಕಟ್ಟಿ ಅಂತಾರೆ ಕೊಡ್ರಿ. ಸಾಕಷ್ಟು ಜನ ಇದ್ದಾರಲ್ಲ, ನೀವು ಯುವಕರಿಗೆ ಕೊಡ್ಬೇಕಂದ್ರೆ ಬೇರೆ ಯುವಕರಿಗೆ ಕೊಡುವಂಥ ಪ್ರಯತ್ನ ಮಾಡಿರಿ. ಮತ್ತು ಯಡಿಯೂರಪ್ಪನ ಕುಟುಂಬಕ್ಕೂ ಸಿದ್ದರಾಮಯ್ಯ ಕುಟುಂಬಕ್ಕೂ ದೇವೇಗೌಡ ಕುಟುಂಬಕ್ಕೂ ಏನು ವ್ಯತ್ಯಾಸ ಉಳಿತದೆ? ಹಂಗಾಗಿ ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಪರ್ಯಾಯವಾಗಿ ಕುರುಬ ಸಮಾಜದಲ್ಲಿ ಬೇರೆದವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಒತ್ತಾಯನ ಕೂಡ ಮಾಡ್ತೇವೆ. ಹಿಂದವ್ರಿಗೆ ಉಪಮುಖ್ಯಮಂತ್ರಿ ಕೊಡದೇ ಇದ್ರೆ ತಮ್ಮ ಮುಂದೆ ನಿರ್ಧಾರ ಏನಿರುತ್ತೆ? ನೋಡಿ, ಅಲ್ಲಿಗೆ ಕುರುಬ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಮಂತ್ರಿಮಂಡಲದಲ್ಲಿ ಜಾಸ್ತಿ ಸ್ಥಾನ ಕೊಡದಿದ್ರೆ ಈಗಾಗಲೇ ನಾವು ನಿರ್ಧಾರಗಳನ್ನು ಬೇರೆ ಬೇರೆ ರೀತಿ ಗ್ರಾಮೀಣದಾಗ ಮೀಡಿಯಾದಲ್ಲಿ ಸುದ್ದಿ ಬರ್ತಾ ಇದೆ. ನಮ್ಮ ದಾರಿ ನಮಗೆ, ನಾವು ಬೇರೆ ರೀತಿ ಬೇರೆ ಹೊಸ ಪಕ್ಷ ಬರ್ತಾ ಇದೆ. ನಾವೆಲ್ಲ ಕುರುಬ ಸಮಾಜದಲ್ಲಿ 100-120 ಜನ ಇವತ್ತು ರಾಜಕಾರಣ ಮಾಡಬೇಕು, MLA ಆಗಬೇಕು ಅಂತ ಒಂದು ತಮ್ಮದೇ ಆಗಿರೋ ಸಂಘಟನೆಗಳು ಮಾಡ್ಕೊಂಡಾರ. ಇವರು ಬರೋ ದಿನಗಳಲ್ಲಿ ಆಯಾ ತಾಲೂಕಿನಲ್ಲಿ ಚುನಾವಣೆ ನಿಂತ್ಕೊಂಡು ಅವರು 10,000 20,000 ಗೆಲ್ತಾರೆ ಏನೋ, ಅವರು ಮಾತ್ರ ಕಾಂಗ್ರೆಸ್ಸಿಗೆ ಬರುವಂಥ ಓಟ್ಗಳನ್ನು ಅವರವರ ನಾಯಕತ್ವ ಪಡೆದ್ರಲ್ಲಿ ನಾವು ಓಟನ್ನು ಡಿವೈಡ್ ಅಂತ ಮಾತ್ರ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ಕರ್ನಾಟಕ ಇದಿಷ್ಟು ಅಹಿಂದ ನಾಯಕರಾದಂಥ ಸಿದ್ದು ತೇಜಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ TV, ಹುಬ್ಬಳ್ಳಿ.